ಸರಿಸುಮಾರು 2 ವರ್ಷಗಳಿಗಿಂತ ಹೆಚ್ಚು ದಿನಗಳ ನಂತರ ತೆರೆಗೆ ಬರುತ್ತಿರುವ ಭಾಷಾ ಕಿಚ್ಚ ಅವರ ಚಿತ್ರ 'ಮ್ಯಾಕ್ಸ್'. ಈ ಮೂವಿ 2024 ಮಾರ್ಚ್ನಲ್ಲಿ ರಿಲೀಸ್ ಆಗಬೇಕಿತ್ತು. ಆದರೆ ಕೆಲ ಕಾರಣಗಳಿಂದ ಡಿಸೆಂಬರ್ 25ಕ್ಕೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ. ಸತತ 9 ವರ್ಷಗಳ ನಂತರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರು ಬರೆದು ನಿರ್ದೇಶನ ಮಾಡುತ್ತಿರುವ ಚಿತ್ರ 'UI'. ಇದು ಈಗಾಗಲೇ ಅಕ್ಟೋಬರ್ನಲ್ಲಿ ರಿಲೀಸ್ ಅಂತ ಹೇಳಿ ನಮ್ಮನ್ನೆಲ್ಲ ಬಕ್ರಾ ಮಾಡಿ ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಈ ಒಂದು ಬಿಗ್ಗೆಸ್ಟ್ ಕ್ಲಾಶ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡುವ. ಮೊದಲಿಗೆ ಹೇಳಬೇಕು ಅಂದರೆ ಇದು ಕ್ಲಾಶ್ ಆಗಲ್ಲ. ಬಿಕಾಸ್ ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಆಗುವಂತಹ UI ಚಿತ್ರಕ್ಕೆ ಫಸ್ಟ್ 3 ಡೇಸ್ನಲ್ಲಿ ಅದರ ರಿಸಲ್ಟ್ ಆ್ಯಂಡ್ ರೆಸ್ಪಾನ್ಸ್ ಗೊತ್ತಾಗಿರುತ್ತೆ. ಮೂವಿ ಏನಾದರೂ ಭೀಮಾ, ಬಗೀರ, ಭೈರತಿ ರಣಗಲ್ ಈ ಥರ ಓಪನ್ ತಗೊಂಡ್ರೆ ಮುಂದೆ ಹೋದರೆ ಮ್ಯಾಕ್ಸ್ ಚಿತ್ರಕ್ಕೆ ಸ್ವಲ್ಪ ಘಾಸಿ ಆಗುತ್ತೆ. ಇಲ್ಲ ಈ 5 ದಿನದಲ್ಲಿ UI ಚಿತ್ರ ಯಶಸ್ವಿ ಪ್ರದರ್ಶನ ತಗೊಂಡ್ರು ಮ್ಯಾಕ್ಸ್ ಮೂವಿಯ ರಿಸಲ್ಟ್ ಚೆನ್ನಾಗಿ ಮೂಡಿ ಬಂದರೆ UIನ ಸೆಕೆಂಡ್ ವೀಕ್ ಕಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ. ಎರಡು ಚಿತ್ರಗಳು ಒಳ್ಳೆ ಪ್ರದರ್ಶನ ತಗೊಂಡ್ರೆ 2024 ಎಂಡಿಂಗ್ನಲ್ಲಿ ಬಾಕ್ಸ್ ಆಫೀಸ್ ಮಾತ್ರ ಅಲ್ಲಾಡೋದಂತೂ ಕನ್ಫರ್ಮ್. ನೀವು ಈಗಾಗಲೇ 2023ನಲ್ಲಿ ಡಿಸೆಂಬರ್ನಲ್ಲಿ ರಿಲೀಸ್ ಆದಂಥ ಕಾಟೇರ ಚಿತ್ರ ಫಾರ್ ಎಕ್ಸಾಂಪಲ್ ತಗೊಂಡ್ರೆ 2023ರಲ್ಲಿ ಡಿಸೆಂಬರ್ 29ನೇ ತಾರೀಕು ರಿಲೀಸ್ ಆಗಿದ್ದು ಕಾಟೇರ. ಆ ಇಯರ್ನಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಚಿತ್ರ ಕಾಟೇರ. ಈ ರೀತಿ 2024ರಲ್ಲಿ ಈ ಎರಡು ಚಿತ್ರಗಳಲ್ಲಿ ಯಾವುದಾದ್ರೂ ಒಂದು ಆ ಒಂದು ಸ್ಥಾನನ 2024ರಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಸ್ಥಾನನ ಫುಲ್ಫಿಲ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇನ್ನೊಂದು ನನಗನ್ಸೋದೇನು ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ಬೇರೆ ಇಂಡಸ್ಟ್ರಿಗೆ ಪೈಪೋಟಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗಾಗಲೇ ಗೋಸ್ಟ್ ನೋಡಿರ್ಬೋದು ನೀವು, ಜೊತೆಗೆ ಭೈರತಿ ರಣಗಲ್. ಯಾವ್ಯಾವ ಚಿತ್ರಕ್ಕೆ ಪೈಪೋಟಿ ಕೊಡ್ತು ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಅದನ್ನು ಬಿಟ್ಟು ಕನ್ನಡ ಸಿನಿಮಾ ಆಪೋಸಿಟ್ ಕನ್ನಡ ಸಿನಿಮಾನೇ ಬರಬಾರ್ದು. ಅದು ಆಡಿಯನ್ಸ್ಗಾಗಿರ್ಬೋದು ಇಲ್ಲ ಬೇರೆ ಆಡಿಯನ್ಸ್ ಜೊತೆ ಕನ್ನಡ ಆಡಿಯನ್ಸ್ ಬಿಟ್ಟು ಬೇರೆ ಆಡಿಯನ್ಸ್ ಜೊತೆ ನಮ್ಮ ಒಂದು ಇದು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಇದಾಗುತ್ತೆ. ನಮ್ಮ ಆಪೋಸಿಟ್ ನಮ್ಮ ಸಿನಿಮಾ ಬಂದರೆ ಬೇಡ ಅಂತ ಅಷ್ಟೆ. ಇನ್ನು ನನ್ನ ಒಂದು ಗೆಸ್ ನಿಜ ಆದರೆ UI ಸಿನಿಮಾ ಪೋಸ್ಟ್ಪೋನ್ ಆಗುತ್ತೆ. ಬಿಕಾಸ್ ಅವ್ರು ರೀಸೆಂಟಾಗಿ ಬಿಟ್ಟಿದ್ದಂತಹ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಬಿಟ್ಟಂತಹ ಪೋಸ್ಟರ್ನಲ್ಲಿ ರಿಲೀಸ್ ಡೇಟ್ ಮೆನ್ಷನ್ ಮಾಡಿಲ್ಲ. ನೀವೀಗಾಗಲೇ ಒಂದು ಸಲ ಅವ್ರು ಬಿಟ್ಟಂತಹ ಮೆಗಾ ಅಪ್ಡೇಟ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಎಲ್ಲೆಲ್ಲಿ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಅಪ್ಡೇಟ್ನ ಕೊಡ್ತಾ ಬಂದರು. KVN ಸಂಸ್ಥೆ ಬಗ್ಗೆನೂ ಒಂದು ಅಪ್ಡೇಟ್ ಕೊಟ್ಟರು. ಅದರಲ್ಲೂ ಕೂಡ ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಅಂತ ಒಂದು ಮೆನ್ಷನ್ ಕೂಡ ಮಾಡಿಲ್ಲ ರಿಲೀಸ್ ಡೇಟ್ನ. ಸೊ ನನಗನ್ಸೋ ಪ್ರಕಾರ ಈ ಮೂವಿ ಪೋಸ್ಟ್ಪೋನ್ ಆಗುತ್ತೆ ಅನ್ನೋ ಒಂದು ಥಿಂಕಿಂಗ್ ಇದೆ. ಅದು ಬಿಟ್ಟು ಮ್ಯಾಕ್ಸ್ ಚಿತ್ರ ಅಂತೂ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ. ಬಿಕಾಸ್ ಅವ್ರು ನಿನ್ನೆ ತಾನೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ಮೇಲೆಯಿಂದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. UI ಚಿತ್ರ ಡಿಸೆಂಬರ್ 20ನೇ ತಾರೀಕಿಗೆ ರಿಲೀಸ್ ಆಗೋದಿದ್ದರೆ ಐ ಥಿಂಕ್ ಅವರು ಚೀಪ್ ಸಾಂಗ್ ಆದರೂ ರಿಲೀಸ್ ಮಾಡ್ತಾಯಿದ್ರು. ಚೀಪ್ ಸಾಂಗ್ ಆದರೂ ಇಲ್ಲ ಯಾವುದೋ ಒಂದು ಹಿಂಟ್ ಕೊಡೋ ಮೂಲಕ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಎಂಟ್ರಿ ಆಗ್ತಿದ್ರು. ನೋಡೋಣ ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಎರಡೂ ಮೂವಿಗಳು ಅದೇ ಡೇಟ್ಗೆ ರಿಲೀಸ್ ಆಗ್ತವೆ, ಜೊತೆಗೆ ಯಾವ್ಯಾವ ಥರ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಯಾವ ಥಿಯೇಟ್ರು ನಂಬರ್ಸ್ ಯಾವ್ಯಾವ ಥರ ಸಿಗುತ್ತೆ, ಇದೆಲ್ಲ ಮುಂದೆ ಅವ್ರು ಕೊಡ್ತಕ್ಕಂಥ ಅಪ್ಡೇಟ್ನಲ್ಲಿ ತಿಳ್ಕೊಳ್ಳೋಣ. ಮುಂದೆ ಪ್ರತಿಯೊಂದು ಅಪ್ಡೇಟಲ್ಲೂ ನಿಮ್ಮ ಜೊತೆ ಸೇರಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನೀವೆಲ್ಲ ಇವೆರಡರಲ್ಲಿ ಯಾವ ಚಿತ್ರಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ, ಯಾವ ಚಿತ್ರ ಯಶಸ್ವಿ ಆಗ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.